ಮೊದಲಿಗೆ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಪ್ರೀತಿಯ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಹಾಗೆ ವಿಶೇಷವಾಗಿ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದರೆ ಮೊದಲು ನಿರ್ಮಾಪಕರು ಇರಬೇಕು, ಅದ್ರ ಜೊತೆ ಅವರು ಗಾಢಕಾರರು ಇರಬೇಕು. ಅದೇ ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ್ ಅವತ್ತಿಂದ ಹೇಳ್ತಾ ಇದ್ದೀನಿ, ಅವರಿಬ್ಬರು ಮನ್ಸು ಮಾಡಿ ಜೊತೆಗೆ ಸಪೋರ್ಟಿಗೆ ಯೋಗರಾಜ್ ಭಟ್ರು ಸರ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಇದು ಸಿನಿಮಾ ಮುಂದುವರಿತಿರಲಿಲ್ಲ. ಇದಾದ ನಂತರ ಇನ್ನೂ ಒಬ್ಬರು ಗುರುಗಳು ಜಿ ಕನ್ನಡದ ನಮ್ಮ ಶರಣಯ್ಯ ಸರ್, ನಿಜವಾಗ್ಲೂ ಅವ್ರನ್ನ ಯಾವತ್ತೂ ನಾವು ಮರೆಯಂಗಿಲ್ಲ. ಶರಣಯ್ಯ ಸರ್ನ ಅವರು ನಮ್ಮ ಘಟ ಸತೀಶ್ ಸರ್ ಪ್ರತಿಯೊಬ್ಬರು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು. ಇದಾದ ನಂತರ ಒಬ್ರು ಹೀರೋ ಹಿಂಗೆ ಇರ್ಬೇಕು, ಹಿಂಗ್ ಯಾಕೆ ತೆಗಿಸ್ಬೇಕು, ಮನು ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಏನ್ ಕಾಮಿಡಿ ಕೆರಡಿಯಲ್ಲಿ ಆಕ್ಟ್ ಮಾಡಿದೆ ಅದೆಲ್ಲ ಬಿಟ್ಟು ಹೊಸತನದಾಗಿ ಒಂದು ಹೊಸದಾಗಿ ಅಭಿನಯ ಮಾಡಿಸಿದ್ದು ನಮ್ಮ ರಾಮನಾರಾಯಣ್ ಸರ್. ದೂರ ಹತ್ರ ಅವ್ರ ಕೆಲಸ ನಾನು ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇವತ್ತಿನ ದಿನಗಳಲ್ಲಿ ಸುಮ್ಮನೆ ಯಾವ್ದೋ ಒಂದು ಚಿಕ್ಕದಾಗಿ ಯಾವ್ದೋ ಒಂದು 20 ಸೆಕೆಂಡ್ 50 ಸೆಕೆಂಡ್ 1.5 ನಿಮಿಷ ವಿಡಿಯೋ ಮಾಡಿದ್ರೆ ನಾವು ಹಿಡಿಯಕ್ಕಾಗಲ್ಲ ಕೆಲವು ಕಡೆ. ಅಂಥದ್ರಲ್ಲಿ ಪಾಪ ನಮ್ಮ ರಾಮ್ ಸರ್ ಎಷ್ಟು ಒಂದು 6-5 ಸಿನಿಮಾ ಡೈರೆಕ್ಷನ್ ಮಾಡಿ ಸುಮಾರು ಒಂದು 500 ಸಾಂಗ್ ಬರೆದು ಒಂದು 50 ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ರು ಕೂಡ ಇವತ್ತು ಮಗು ತರ ಯಾವಾಗ ಸುಮ್ಮನೆ ಲೈಟಾಗಿ ತಲೆ ಕೆರ್ಕೊಂಡು ಇಲ್ಲ ಗುರುವೆ ಹೌದು ಇಲ್ಲ ಗುರುವೆ ಈ ತರ ಮಗು ತರ ಕ್ಯಾರಿ ಮಾಡ್ಕೊಂಡು ಬಂದವ್ರು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಷ್ಟೋ ಸತಿ ಊರಲ್ಲಿ ಬೀರ್ ಊಟ ತಿಥಿ ಅದಿದಂತ ಓಡಾಡ್ತಾ ಇದ್ರೆ ಎಲ್ಲಿದ್ದೀರ ಸರ್ ಅಂದ್ರೆ 2 ಗಂಟೆ ಆದ್ರೂ ಇಲ್ಲ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇರ್ತಾರೆ. ಲಿರಿಕಲ್ ವಿಡಿಯೋನು ಅಷ್ಟೇ 2-3 ದಿವಸದಿಂದ ಮಿನಿಮಮ್ 3-4 ಗಂಟೆ ಗಂಟೆ ಮಲಗೇ ಅಲ್ಲೇ ಕೂತಿದ್ದಾರೆ. ಹಾಗೆ ಇನ್ನು ವಿಶೇಷ ನಮ್ಮ ಇಸ್ಲಾ ಉದ್ದೀನ್ ಸರ್ ಅವರು ಬಂದಿಲ್ಲ. ಅವರು ತುಂಬಾ ಚೆನ್ನಾಗಿ ಅವರು ನಮ್ಮ ಯೋಗರಾಜ್ ಸರ್ ಕುತ್ಕೊಂಡಾಗ ಒಂದು ಒಳ್ಳೆ ಕತೆ ಹುಡ್ತು, ಮನುಗಿದು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸಂತೋಷ್ ಸರ್ಗೆಲ್ಲ ಹೇಳಿದ್ಮೇಲೆ ರಾಮ್ ಸರ್ಗೆಲ್ಲ ಹೇಳಿದ್ಮೇಲೆ ಎಲ್ಲ ಕುತ್ಕೊಂಡು ಒಂದು ಒಳ್ಳೆ ಕತೆ ಹುಡ್ತು. ಆ ಕತೆಗೆ ಒಂದು ಡೈಲಾಗ್ ಅಂತ ಬಂದಾಗ ನಮ್ಮ ಆನಂದ್ ಭಯ್ಯ ಸರ್ ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಡೈಲಾಗ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಹೀರೋಯಿನ್ ಅಂತ ಬಂದಾಗ ನಮ್ಮ ಮೌನ ಗುಡ್ಡಮನಿಯವರು ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ತರ ಸಖತ್ತಾಗಿ ಮಾಡಿದ್ದಾರೆ. ಲವ್ ಸ್ಟೋರಿ ಅಂತ ಪ್ರತಿಯೊಂದು ಸಖತ್ತಾಗಿ ಮಿಂಗಲ್ ಆಗಿದ್ದಾರೆ. ಎಲ್ಲೂ ಕೂಡ ಬೇಜಾರು ಮಾಡಿಸಿಲ್ಲ. ನನಗೆ ಹೇಳೋರು ಏನಾರ ಬೇರೆಯವ್ರಿಗೆ ಚಿಕ್ಕ ಪುಟ್ಟದೇನೋ ಲವ್ ಸೀನ್ ಇತ್ತು ಅಂದ್ರೆ ಯಾಕೆ ಭಯನ ಅಂತ ನನಗೆ ಕೇಳ್ತಾ ಇದ್ರು. ರೀ ನಾವು ಒಳ್ಳೆ ಹುಡುಗರು ಯಾಕ್ರಿ ಭಯ ಪಡೋಣ ನಾವು ಅಂತ ತುಂಬಾ ಚೆನ್ನಾಗಿ ಕಾಲು ಎಳ್ಕೊಂಡು ತುಂಬಾ ಎಲ್ಲೂ ಬೇಜಾರಾಗದಾಗೆ ಮಾಡಿದೀವಿ. ಈಗ ನಿನ್ನೆವರೆಗೂ ಒಂದ್ ಸ್ವಲ್ಪ ಎಲ್ಲ ಆಟ ಆಡ್ಕೊಂಡಿದ್ದೆ. ಈಗ ಒಂಥರ ಹೆಂಗೆ ಅಂದ್ರೆ ಹಳ್ಳಿ ಕಡೆ ಏನೋ ಒಂಥರ ಮದುವೆ ಫಿಕ್ಸ್ ಆದಾಗ ಎದ್ರಿಕಾಗುತ್ತಲ್ಲ, ಹಂಗೆ ಈಗ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಈ ಬೆಳಗ್ಗೆ 5 ಗಂಟೆಗೆ ಎತ್ಕೊತ್ಕೋತೀನಿ ಯಾಕೆ ಅಂತ ನನಗೂ ಗೊತ್ತಾಯ್ತಲ್ಲ. ಹಂಗಾಗಿ ಈಗ ಪ್ರಮೋಷನ್ ತಡೆಯಲ್ಲಿ ಬರೋದೇ ಒಂದೇ ಪ್ರಮೋಷನ್. ನಾನು ಅದನ್ನೇ ಹೇಳ್ತಾ ಇದ್ದೆ, ಇನ್ವಿಟೇಷನ್ ಕೊಡಲಿಲ್ಲ ಯಾರು ಬರಲ್ಲ. ಅದು ಇನ್ವಿಟೇಷನ್ ಕೊಡಬೇಕು ಅಂದ್ರೆ ನೀವೆಲ್ಲ ಸಹಕರಿಸಿ ಒಂದು ಮನಸ್ಫೂರ್ತಿಯಿಂದ ಪ್ರೀತಿಯಿಂದ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಮೂಲೆಗೂ ತಲುಪಿಸ್ಬೋದು. ಇಲ್ಲ ನಾವು ಸುಮ್ಮನೆ ಯಾರಿಗೂ ಹೇಳಿದ ಮದುವೆ 4 ಜನ ಬರ್ತಾರೆ. ಇಡೀ ಕರ್ನಾಟಕಕ್ಕೆ ಸಾರಿದ್ರೆ ಇಡೀ 5-6 ಚೌಟ್ರಿ ಆದ್ರೂ ಸಾಲಲ್ಲ, ಅಷ್ಟು ಜನ ಬರ್ತಾರೆ. ಅದಕ್ಕೆಲ್ಲ ಇಡೀ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಡೀ ಸಿನಿಮಾಕ್ಕೆ ಪ್ರಮೋಷನ್ಗೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮೊದಲ ಸಿನಿಮಾ ನನ್ನ ಮೇಲೆ ಅಂದ್ರೆ ಈ ನಂಬಿಕೆ ಇಟ್ಟು, ಯಾಕಂದ್ರೆ ನನಗೂ ಒಂದು ಭಯ ಇತ್ತು, ಈ ತರ ಕಾಲ್ ಬಂದಾಗ ನನಗೂ ಭಯ ಇತ್ತು. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ದೊಡ್ಡ ಜವಾಬ್ದಾರಿನ ಹೊರಿಸಿರೋ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್, ಹಾಗೆ ಭಟ್ ಸರ್ ಮತ್ತೆ ನಮ್ಮ ರಾಮನಾರಾಯಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದೇ ಅಂದ್ರೆ ಹೊಸೊಬ್ರಿಗೆ ಒಂದು ಯಾರೋ ಒಬ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದಾಗ ನಾವು ಸಹ ಒಂದು ಎಫರ್ಟ್ ಹಾಕಿ ಅದಕ್ಕೆ ಪ್ರತಿಫಲ ಕೊಡಬೇಕು. ಅದನ್ನ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನನ್ಗೆ ಗೊತ್ತಿಲ್ಲ. ಬಟ್ ಇವತ್ತು ಟೈಟಲ್ ಟ್ರ್ಯಾಕ್ ಕೇಳಿದ್ಮೇಲಂತೂ ತುಂಬ ಖುಷಿ ಆಯಿತು. ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಸಾಂಗ್ ಕೂಡ ನಮ್ಮಿಬ್ರು ಡುಯೆಟ್ ಸಾಂಗ್ ಬಂತು ಮೊನ್ನೆ, ಅದನ್ನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನು ಕೇಳೋದಕ್ಕೆ ಇನ್ನೂ ಖುಷಿ ಆಗ್ತಾ ಇತ್ತು. ಅಂದರೆ ಯಾಕಂದರೆ ನಾವು ಅಣ್ಣವ್ರ ಹಾಡಲ್ಲಿ ಕೇಳಿದ್ವಿ, ಬಟ್ ಇವಾಗ ಮತ್ತೆ ಅದನ್ನು ಇನ್ನೊಂದು ರೀತಿಯಲ್ಲಿ ರೀಕ್ರಿಯೇಟ್ ಆಗಿರೋದು, ಅದು ಅಣ್ಣವ್ರು ಹುಟ್ಟಿದ ದಿವಸನೇ ಬಂದಿದೆ. ತುಂಬ ಖುಷಿ ಆಯಿತು. ಹಾಗಾಗಿ ನಾನು ಮತ್ತೆ ದೊಡ್ಡ ಕಲಾವಿದ್ರ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ಮನು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಕರಿ ಸುಬ್ಬು ಸರ್ ಜೊತೆ ಸಹ ನಮಗೆ ಕಾಂಬಿನೇಷನ್ ಇತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಪ್ರತಿ ಒಂದು ಸೀನ್ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ತುಂಬ ಅದ್ಭುತವಾಗಿ ಬರಲಿ ಆ್ಯಂಡ್ ನಮ್ಮೆಲ್ಲರಿಗೂ ಸಹ ಆಲ್ ದಿ ಬೆಸ್ಟ್. ಹೀಗೆ ಚೆನ್ನಾಗಿ ಪ್ರಮೋಷನ್ ಮಾಡೋಣ, ನಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಯಶಸ್ವಿನಿ ಅಂತ. ಮೊದಲನೇದಾಗಿ ನನಗೆ ಮನು ಅವರು ಈ ಸಿನಿಮಾಗೋಸ್ಕರ ಕಾಲ್ ಮಾಡ್ತಾರೆ. ಯೋಗರಾಜ್ ಭಟ್ ಸರ್ ಜೊತೆ ಕಾಂಬಿನೇಷನ್ ಇದೆ ಅಂತ ಹೇಳ್ತಾರೆ. ಅವ್ರ ಸಿನಿಮಾಗಳನ್ನ ಒಂದು 100 ಸಲಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ. ಸೊ ಪಾತ್ರ ಏನು ಅಂತ ಕೇಳ್ದೇನೆ ನಾನು ಅವತ್ತಿನ ದಿನ ಸೆಟ್ಟಿಗೆ ಬರ್ತೀನಿ. ಭಯ ಆಗ್ತಿತ್ತು. ಅವತ್ತಿನ ದಿವಸ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅಂದರೆ ಹೇಗಿರುತ್ತೆ ಏನು
ಎತ್ತ ಅಂತ ರಾಮ್ ಸರ್ ಮೊದಲನೇದಾಗಿ ತುಂಬಾ ಕಂಫರ್ಟ್ ಫೀಲ್ ಮಾಡಿಸಿದ್ರು ನನಗೆ. ಹಾಗೆ ನಾನು ಯಾವತ್ತೂ ಈ ರೀತಿಯಾದ ಒಂದು ಪಾತ್ರನ ಮಾಡಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರದ ಪಾತ್ರನ ನಾನಿಲ್ಲಿ ನಿರ್ವಹಿಸಿದ್ದೀನಿ. ಸೊ ಇದಕ್ಕೆಲ್ಲ ಕಾರಣ ರಾಮ್ ಸರ್ ಆ್ಯಂಡ್ ಭಟ್ರು ಸರು ಅಷ್ಟೇ ತುಂಬಾನೇ ಚೆನ್ನಾಗಿ ಸೆಟಲಿ ಅಂದರೆ ಒಂದು ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗೆ ಹೇಳ್ಕೊಡ್ತಾ ಬಂದರು. ಸೊ ನಾನು ಯಾವಾಗಲೂ ಈ ಒಂದು ಚಿತ್ರತಂಡಕ್ಕೆ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.